Hello students, ನಾನು ಈ ಪ್ರೋಗ್ರಾಮು ರೈಟ್ ಎ ಸಿ ಪ್ರೋಗ್ರಾಮ್ ಟು ಪ್ರಿಂಟ್ ಆಫ್ ಪಿರಮಿಡ್ ಈ ಪ್ರೋಗ್ರಾಮನ್ನು ಶೇರ್ ಮಾಡಿದ್ದೀನಿ. ಇದ್ರದ್ದು ಎಕ್ಸ್ಪ್ಲನೇಷನ್ ವಿಡಿಯೋ ಇದು. ಆಸ್ ಯೂಶುವಲ್ ನಿಮಗೆ ಗೊತ್ತಿರೋ ಅಂಥದ್ದೇ ಇದು ಡಿಕ್ಲರೇಷನ್. ಐ ಆ್ಯಂಡ್ ಜೆ ಈ ಎರಡು ವೇರಿಯೇಬಲ್ಲು ಡಿಕ್ಲೇರ್ ಆಗಿದೆ. ಏನಕ್ಕೆ ಐ ಮತ್ತು ಜೆ ಅನ್ನ ಎರಡು ವೇರಿಯೇಬಲ್ ತಗೊಂಡಿದ್ದೀನಿ ಅಂದರೆ ಆನ್ಸರ್ ಇಲ್ಲಿದೆ ನೋಡಿ. ಎರಡು ಫಾರ್ ಲೂಪ್ ಇದೆ. ಎರಡು ಫಾರ್ ಲೂಪ್ಗೆ ಎರಡು ವೇರಿಯೇಬಲ್ಲು ಡಿಕ್ಲರೇಷನ್ ಆಗಿದೆ, ಐ ಆ್ಯಂಡ್ ಜೆ. ಈ ಔಟ್ಪುಟ್ ಈ ಪ್ರೋಗ್ರಾಮ್ದು ನೀವು ಕೆಲವರು ಮಾಡ್ಕೊಂಡಿದ್ರೆ ಇದು ಹೇಗೆ ಬರುತ್ತೆ ಅಂತ ನೋಡ್ಕೊಂಡಿರ್ತೀರ. ಔಟ್ಪುಟ್ ನೋಡೋಣ. ಈ ರೀತಿ ಬರುತ್ತೆ. ಸ್ಟಾರ್ಸು ಪ್ರಿಂಟ್ ಆಗುತ್ತೆ. ಫಸ್ಟ್ ರೋನಲ್ಲಿ ಇಲ್ಲಿ 1 ಸ್ಟಾರು, 2 ಸ್ಟಾರು, 3 ಸ್ಟಾರು, 4 ಸ್ಟಾರು, 5ನೇ ಸ್ಟಾರನು ಪ್ರಿಂಟ್ ಆಗುತ್ತೆ. ನಾನಿಲ್ಲಿ ಈಕ್ವಲ್ ಟು ಅಂತ ಕೊಟ್ಟರೆ ಇದನ್ನ ನಾನು ಸೇವ್ ಮಾಡಿಕೊಂಡ್ರೆ ಮತ್ತೆ ರನ್ ಮಾಡಿದ್ರೆ 5 ಸ್ಟಾರ್. ಲಾಸ್ಟ್ ರೋನಲ್ಲಿ 5 ಸ್ಟಾರ್, 4, 3, 2, 1 ಈ ಪ್ಯಾಟ್ರನಲ್ಲಿ ಸ್ಟಾರ್ ಪ್ರಿಂಟ್ ಆಗಬೇಕು, ಹಾಫ್ ಪಿರಮಿಡ್ ಪ್ಯಾಟ್ರನಲ್ಲಿ. ಇದು ಕ್ವೆಶನ್. ಸೊ ಆ ರೀತಿ ಪ್ರಿಂಟ್ ಆಗಬೇಕು ಔಟ್ಪುಟ್ಟು. ಸ್ಟಾರನ್ನು ಈ ಒಂದು ಆಪರೇಟರ್ ಏನು ಕಾಣಿಸ್ತಾ ಇದೆ ಅದು ಆ ಫಾರ್ಮ್ಯಾಟಲ್ಲಿ ಪ್ರಿಂಟ್ ಆಗಬೇಕು ಅಂದರೆ ನನಗೆ 2 ಫಾರ್ ಲೂಪ್ಸು ಬೇಕು. ಒಂದು ರೋ ಬಗ್ಗೆ ಹೇಳಕ್ಕೆ, ಇನ್ನೊಂದು ಕಾಲಮ್ ಬಗ್ಗೆ ಹೇಳಕ್ಕೆ. ರೋ ಮತ್ತು ಕಾಲಮ್ ಇಂಟರ್ಸೆಕ್ಟ್ ಆದಾಗ ಅಲ್ಲಿ ಒಂದು ಸ್ಟಾರ್ ಪ್ರಿಂಟ್ ಆಗುತ್ತೆ. ಈಗ ಈ ಫಾರ್ ಲೂಪ್ ಎಕ್ಸ್ಪ್ಲನೇಷನ್ಗೆ ಬರ್ತೀನಿ. ಇದು ಆಸ್ ಯೂಶುವಲ್ ಸ್ಪೆಷಲ್ ಕ್ಯಾರೆಕ್ಟರ್. ಇದು ಕೀಬೋರ್ಡಲ್ಲಿ ಸಿಗುತ್ತೆ ಸ್ಟಾರ್ ಆಪರೇಟರ್ ಅಂತ. ಈ ಸ್ಟಾರ್ ಆಪರೇಟರು ಸಿಯರ್, ಇದು ಸ್ಟಾರ್ ಆಪರೇಟರು. ಇದನ್ನೇ ಇದು ಸ್ಟಾರ್ ಕ್ಯಾರೆಕ್ಟರು ನೋಡಿ, ಕೀ ನಂಬರ್ 8 ಸಿಗುತ್ತೆ. ಈ ಸ್ಟಾರ್ ಅನ್ನೋ ಒಂದು ಕ್ಯಾರೆಕ್ಟರ್ನೇ ನಾನಿಲ್ಲಿ ಹಾಕೊಂಡಿರೋ ಅಂಥದ್ದು. CH ಈಕ್ವಲ್ ಟು ಸ್ಟಾರ್ ಅಂತ. CH ಅನ್ನೋ ವೇರಿಯೇಬಲ್ಲು ಕ್ಯಾರಲ್ಲಿ ಡಿಕ್ಲೇರ್ ಮಾಡಿದ್ದೀನಿ. ನಾವು ಲಾಸ್ಟ್ ಥಿಯರಿ ಕ್ಲಾಸ್ ವಿಡಿಯೋದಲ್ಲಿ ನೋಡಿದ್ದೀವಿ. ಕ್ಯಾರ್ ಅಂತ ನಾನು ಯಾವಾಗ ತಗೋಬೇಕು ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ ಇದ್ದಾಗ. ಯಾವ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ಸು ಇಲ್ಲಿ ನೋಡ್ತಾ ಹೋಗ್ತೀವಿ. ಎಕ್ಸ್ಕ್ಲಮೇಟರಿ ಸೈನ್, ಅಟ್ ದಿ ರೇಟ್, ಹ್ಯಾಶ್, ಡಾಲರ್, ಪರ್ಸೆಂಟ್ ಸಿಂಬಲ್, ಇಲ್ಲಿ ಸ್ಟಾರ್, ಅಡ್ರೆಸ್ ಆಪರೇಟರ್, ಕ್ಯಾರೆಟ್ ಸೈನ್, ಸ್ಮಾಲ್ ಬ್ರ್ಯಾಕೆಟ್ಸು ಇಲ್ಲೆಲ್ಲ ಇದೆ ನೋಡಿ, ಕ್ವಶನ್ ಮಾರ್ಕ್, ಸೆಮಿಕೋಲನ್. ಈ ರೀತಿ ಎಲ್ಲ ಕ್ಯಾರೆಕ್ಟರ್ಸ್ ಯಾವಾಗ ಬರುತ್ತೆ? ಸ್ಪೆಷಲ್ ಕ್ಯಾರೆಕ್ಟರ್ಸ್. ಮತ್ತೆ ಇದೆಲ್ಲ ಏನು ಕಾಣಿಸ್ತಾ ಇದೆ? ASTFRTY ಇದೆಲ್ಲಾನು ಆಲ್ಫಾಬೆಟ್ಸ್ ಅಥವಾ ಇಂಗ್ಲಿಷ್ ಆಲ್ಫಾಬೆಟಿಕಲ್ ಕ್ಯಾರೆಕ್ಟರ್ಸ್. ಸ್ಪೆಷಲ್ ಕ್ಯಾರೆಕ್ಟರ್ಸು ಈ ರೀತಿ ಕಾಮಾ, ಕ್ವಶನ್ ಮಾರ್ಕ್, ಫುಲ್ ಸ್ಟಾಪ್, ಇದು ಡಬಲ್ ಕೋಟ್ಸು, ಇದು ಸಿಂಗಲ್ ಕೋಟ್, ಇದು ಸೆಮಿಕೋಲನ್, ಇದು ಸೆಮಿಕೋಲನ್ನು, ಇದು ಕೋಲನ್. ಈ ರೀತಿ ಈಗ ಡಾಲರ್ ಇದೆಲ್ಲ ನೋಡಿದ್ವಲ್ಲ, ಈ ರೀತಿ ಆಪರೇಟರ್ಸ್ನ ಸ್ಪೆಷಲ್ ಆಪರೇಟರ್ ಅಥವಾ ಕ್ಯಾರೆಕ್ಟರ್ ಅಂತ, ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಯಾವಾಗ ನಾವು ಆಲ್ಫಾಬೆಟ್ಸು ಈ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನ ಯೂಸ್ ಮಾಡ್ತೀವಿ, ಆ ವ್ಯಾಲ್ಯೂನ ಸ್ಟೋರ್ ಮಾಡ್ತೀವಿ ವೇರಿಯೇಬಲಲ್ಲಿ, ಆಗ ಕ್ಯಾರ್ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಸಪೋಸ್ ನನ್ನ ನೇಮೇ ಇಲ್ಲಿ ತಗೊಳ್ತೀನಿ. ನನ್ನ ನೇಮ್ ಇಲ್ಲಿ ನಾನು ಟೈಪ್ ಮಾಡ್ತೀನಿ ಅಂದರೆ ಎಗೈನ್ ನಾನಿಲ್ಲಿ ಕ್ಯಾರ್ ಅಂತಾನೆ ತಗೋಬೇಕು. ಇಲ್ಲಿ ನಾನು ಯಾವುದೋ ಒಂದು ನಂಬರ್ ಟೈಪ್ ಮಾಡ್ತೀನಿ ಅಂದರೆ ನಾನಿಲ್ಲಿ ಇಂಟ್ ಅಂತ ತಗೋಬೇಕು. ಈ ವೇರಿಯೇಬಲ್ ಡಿಕ್ಲರೇಷನ್ ಬಗ್ಗೆ ನಿಮಗೆ ಗೊತ್ತಿರೋ ಅಂಥದ್ದು. ನೆಕ್ಸ್ಟು ಸ್ಟಾರ್ ಪ್ಯಾಟ್ರನ್ ಪ್ರಿಂಟ್ ಮಾಡೋಕ್ಕೆ ಫಾರ್ ಲೂಪ್ ಅಂತ ಒಂದು ಲೂಪಿಂಗ್. ನೀವು ಲೇಟರ್ ಚಾಪ್ಟರ್ಸಲ್ಲಿ ಲೂಪಿಂಗ್ ಬಂದಾಗ ಇದು ಅರ್ಥ ಆಗುತ್ತೆ. ಈಗ ಜಸ್ಟ್ ಪ್ಯಾಟ್ರನ್ ಹೇಗೆ ಪ್ರಿಂಟ್ ಆಗುತ್ತೆ ಅದನ್ನು ನೋಡೋಣ. ಐ
ಈಕ್ವಲ್ ಟು 1. ಐ ಅಂತ ನಾನು ಏನು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ದೀನಿ, ನಾನು ಎಷ್ಟೊಂದು ಪ್ರೋಗ್ರಾಮ್ಸಲ್ಲಿ ಹೇಳಿದ್ದೀನಿ, ಕೌಂಟಿಂಗ್ ಯಾವಾಗಲೂ 1ಇಂದನೇ ಸ್ಟಾರ್ಟ್ ಮಾಡ್ತೀವಿ. ಯಾರೇ ನಮಗೆ ಕೌಂಟಿಂಗ್ ಮಾಡಿ ಟೇಬಲ್ ಹೇಳಿ ಅಂದಾಗ 1ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ 1 ತಗೊಳ್ಳೇಬೇಕು. 0 ನಾನು ಶೇರ್ ಮಾಡಿರೋ ಇದು ಫೋಟೋದಲ್ಲಿ ಇಮೇಜಲ್ಲಿ ಐ ಈಕ್ವಲ್ ಟು 0 ಇದೆ. ನೀವು ಅದನ್ನು ಬೇಕಿದ್ರೆ 1 ಅಂತ ಮಾಡ್ಕೊಳ್ಳಿ. ಇಲ್ಲೊಂದು ಸೆಮಿಕೋಲನ್ ಹಾಕ್ಲೇಬೇಕು. ಫಾರ್ ಲೂಪ್ ಸಿಂಟ್ಯಾಕ್ಸ್ ಅದೇ ಥರ ಇರುತ್ತೆ. ಸೆಮಿಕೋಲನ್ ಹಾಕ್ಲೇಬೇಕು. ಮತ್ತೆ ಆ 1 ಎಲ್ಲಿವರೆಗೆ ಕೌಂಟಿಂಗ್ ಮಾಡಬೇಕು? 5 ತನಕ ಕೌಂಟಿಂಗ್ ಮಾಡಬೇಕು. ನಾನಿಲ್ಲಿ ಲೆಸ್ ದೆನ್ 5 ಅಂತ ಕೊಟ್ಟರೆ ನೀವಾಗಲೇ ನೋಡಿದ್ರಿ 4ವರೆಗೆ ಮಾತ್ರ ಸ್ಟಾರ್ಸ್ ಪ್ರಿಂಟ್ ಆಯಿತು. ನಾನು ಯಾವಾಗ ಲೆಸ್ ದೆನ್ ಪಕ್ಕ ಈಕ್ವಲ್ ಟು ಅಂತ ಕೊಟ್ಟು 5 ಅಂತ ಕೊಟ್ಟೆ, 5 ಸ್ಟಾರ್ಸು ಪ್ರಿಂಟ್ ಆಯಿತು. ನೋಡಿ, ನೀವು ಎಫೆಕ್ಟ್ ನೋಡ್ಕೋಬಹುದು. ಆಗಲೇ ನಾವು ನೋಡಿದ್ದು ಮತ್ತೆ ನೋಡೋಣ. ಇಲ್ಲಿ ನೋಡಿ 4 ಸ್ಟಾರ್ಸ್ ಪ್ರಿಂಟ್ ಆಗಿದೆ. ಲಾಸ್ಟ್ ಲೈನ್ ನೋಡಿ 1 2 3 4 ಸ್ಟಾರ್ಸ್ ಇದೆ. ಅದೇ ನಾನು ಇಲ್ಲಿ ಈಕ್ವಲ್ ಟು ಅಂತ ಹಾಕ್ತೀನಿ. ಈಕ್ವಲ್ ಟು ಹಾಕಿ ಇದನ್ನ ನಾನು ರನ್ ಮಾಡಿದ್ರೆ ನೋಡಿ ಲಾಸ್ಟ್ ಲೈನು 5 ಸ್ಟಾರ್ಸು ಪ್ರಿಂಟ್ ಆಗಿದೆ. ಸೊ ಅಷ್ಟು ಒಂದು ಈಕ್ವಲ್ ಟು ಒಂದು ಲೆಸ್ ದೆನ್ನು ಅಷ್ಟು ವ್ಯತ್ಯಾಸಗಳನ್ನ ಕೊಡುತ್ತೆ. ಸೊ ಅದಕ್ಕೆ ಆಪರೇಟರ್ಸ್ ಅಂತಾನೆ ನಿಮ್ಗೊಂದು ಚಾಪ್ಟರ್ ಇರೋದು. ಆಪರೇಟರ್ಸ್ ಅಷ್ಟು ಇಂಪಾರ್ಟೆಂಟ್. 1ಇಂದ ಸ್ಟಾರ್ಟ್ ಆಯಿತು. ಈ ಕೌಂಟಿಂಗ್ ಸ್ಟಾರ್ಟ್ ಆದರೆ ನಂಬರ್ಸ್ ಬರಲ್ಲ ಈ ಪ್ರೋಗ್ರಾಮಲ್ಲಿ. ಏನಕ್ಕೆ ಅಂದರೆ ನಾನು ವೇರಿಯೇಬಲ್ ಒಳಗೆ ಸ್ಟಾರ್ ಅನ್ನೋದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಸ್ಟೋರ್ ಮಾಡಿದ್ದೀನಿ. ಕೌಂಟಿಂಗ್ ಆಗುತ್ತೆ. ಯಾವ್ದ್ರ ಕೌಂಟಿಂಗ್ ಆಗುತ್ತೆ? ಈ ಸ್ಟಾರ್ ಅನ್ನೋ ಆಪರೇಟರ್ ಕೌಂಟಿಂಗ್ ಆಗುತ್ತೆ. ಅದಕ್ಕೆ ಇಲ್ಲಿ ಪ್ರಿಂಟ್ಗೂ ನೋಡಿ, ಪ್ರಿಂಟ್ ಎಫ್ ಅಲ್ಲಿ %C ಅಂತ ಇದೆ. %C ಏನು ನಾವು ಲಾಸ್ಟ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ವಿಡಿಯೋದಲ್ಲೂ ಡಿಸ್ಕಷನ್ ಮಾಡಿದ್ದೀವಿ. ಯಾವಾಗ ಕ್ಯಾರಲ್ಲಿ ಡಿಕ್ಲೇರ್ ಮಾಡ್ತೀವಿ, ಇಲ್ಲಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ %C ಅಂತ ಇರ್ಬೇಕಂತ. CH ಅಂದ್ರೆ ಅದ್ರೊಳಗಿರ ಎಷ್ಟು ಸ್ಟಾರು. ಈಗ 1 ಸ್ಟಾರ್ ಇದ್ರೆ CH ಒಳಗೆ 1 ಸ್ಟಾರ್ ಪ್ರಿಂಟ್ ಆಗುತ್ತೆ. CH ಒಳಗೆ 2 ಸ್ಟಾರ್ ಇದ್ರೆ, ಯಾಕಂದ್ರೆ ಈ ಫಾರ್ ಲೂಪ್ ಎಫೆಕ್ಟ್ ಮಾಡಿರುತ್ತೆ, 2 ಟೈಮು ಸ್ಟಾರ್ ಪ್ರಿಂಟ್ ಆಗುತ್ತೆ. ಇದೇ ರೀತಿ 5 ಟೈಮ್ಸ್ ಲಾಸ್ಟ್ ಲೈನ್ ಅಲ್ಲಿ ಸ್ಟಾರು ಪ್ರಿಂಟ್ ಆಗುತ್ತೆ. 1ಇಂದ ಸ್ಟಾರ್ಟ್ ಆಯ್ತು. ಈಗಲೇ ಸ್ಟಾರ್ ಪ್ರಿಂಟ್ ಆಗಿರಲ್ಲ. ಐ ಈಕ್ವಲ್ ಟು 1 ಅಂದ ತಕ್ಷಣ ಸ್ಟಾರ್ ಪ್ರಿಂಟ್ ಆಗಿರಲ್ಲ. ಆದರೆ ಇದು ಒಂದು ಕಂಡೀಷನ್ನು ನಮಗೆ, 1ಇಂದ ಕೌಂಟಿಂಗ್ ಸ್ಟಾರ್ಟ್ ಮಾಡಿ 5 ತನಕನೂ ಸ್ಟಾರ್ ಪ್ರಿಂಟ್ ಮಾಡಬೇಕು ಅಂತ. ಐ 1 ಇರೋದನ್ನ ಪಕ್ಕ 2 ಟೈಮ್ಸ್ ಪ್ಲಸ್ ಇದೆ ನೋಡಿ, ಇದನ್ನ ಇಂಕ್ರಿಮೆಂಟ್ ಆಪರೇಟರ್ ಅಂತ ಹೇಳ್ತಾರೆ. ಈ ಇಂಕ್ರಿಮೆಂಟ್ ಆಪರೇಟರು 1ನ 2 ಮಾಡುತ್ತೆ. ನಾವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನೋಡಿದ್ದೀವಿ. I++ ಅಂದ್ರೆ ಅದು ಒಂದು ಆಲ್ಜಿಬ್ರಾ ಫಾರ್ಮುಲಾ ತರ ನೀವು ಸಿಂಪ್ಲಿಫೈ ಮಾಡ್ಕೋಬಹುದು. I ಈಕ್ವಲ್ ಟು I+1 ಅಂತ ಅರ್ಥ. 1 2 ಆಗುತ್ತೆ. ಇಲ್ಲಿ ಈಗಲೇ 2 ಆಗಿರಲ್ಲ, ಜಸ್ಟ್ 1 ಇರೋ ವ್ಯಾಲ್ಯೂ ಲೆಸ್ ದೆನ್ 5 ಅಥವಾ ಈಕ್ವಲ್ ಟು 5 ಇದೆಯಾ ಅಂತ ಇಲ್ಲಿ ಕಂಡೀಷನ್ ಚೆಕ್ ಆಗುತ್ತೆ. ಐ ಒಳಗೇನಿದೆ 1 ಇದೆ. ಸೊ ಇಲ್ಲಿ ಆ 1ಗೆನೆ ಕಂಡೀಷನ್ ಚೆಕ್ ಆಗ್ತಿದೆ ಫಸ್ಟ್ ಲೇಯರ್ ಅಲ್ಲಿ. ಹೌದು, ಕರೆಕ್ಟ್ ಅಲ್ವಾ? ಈಕ್ವಲ್ ಟು 5 ಅಂತೂ ಅಲ್ಲ 1, ಆದ್ರೆ ಲೆಸ್ ದೆನ್ 5 ಅದು. ಸೊ ಲೆಸ್ ದೆನ್ 5 ಇದೆ, ಸರಿ. ಅದು ಸರಿ ಇದ್ರೆ ಅದು ಇಲ್ಲಿ ಐನ 2 ಅಂತ ಇಂಕ್ರಿಮೆಂಟ್ ಮಾಡಿಕೊಂಡು ಇಲ್ಲಿ ಮೂವ್ ಆಗಲ್ಲ. ಇದು ನೆಕ್ಸ್ಟ್ ಇಟಿರೇಷನ್ಗೆ ಬರುತ್ತೆ, ನೆಕ್ಸ್ಟ್ ಲೇಯರ್ಗೆ ಬರುತ್ತೆ. ಈಗ ನೆಕ್ಸ್ಟ್ ಅದು ಜೆಗೆ ಜಂಪ್ ಆಗ್ಬಿಡುತ್ತೆ. ಜೆ ಆಲ್ರೆಡಿ 1 ಇದೆ ಇಲ್ಲಿ. ಆದ್ರೆ ಕಂಡೀಷನ್ ನೋಡಿ, ಜೆ ಲೆಸ್ ದೆನ್ ಆರ್ ಈಕ್ವಲ್ ಟು ಐ. ಜೆ ವ್ಯಾಲ್ಯೂ ಏನಿದೆ ಅದು ಐಗಿಂತ ಕಮ್ಮಿ ಅಥವಾ ಈಕ್ವಲ್ ಆಗಿರ್ಬೇಕು ಈ ಐ ವ್ಯಾಲ್ಯೂಗೆ. ಈ 5 ಅಲ್ಲ, ಈ ಫಸ್ಟ್ ಟೈಮು ಐ ವ್ಯಾಲ್ಯೂ ಏನಿದೆ 1 ಇದೆ. ಸೊ ಇದು ಜೆ ವ್ಯಾಲ್ಯೂ 1 ಇರಬೇಕು ಇಲ್ಲ 0 ಇರಬೇಕು ಅಂತ ಈ ಕಂಡೀಷನ್ ಹೇಳ್ತಾ ಇದೆ. ಸೊ ಜೆ ವ್ಯಾಲ್ಯೂ 1 ಇದೆ. 1 ಲೆಸ್ ದೆನ್ 1 ಅಲ್ಲ, ಆದ್ರೆ ಈಕ್ವಲ್ ಟು 1. ಸೊ ಸರಿ ಹೋಯ್ತಲ್ಲ ಈ ಕಂಡೀಷನ್. ಸೊ ಈ 2 ಕಂಡೀಷನ್ ಸರಿಯಾಗಿದ್ರಿಂದ ಅಲ್ಲಿ ಸ್ಟಾರ್ ಅಂತ ಪ್ರಿಂಟ್ ಆಗುತ್ತೆ. ಇಲ್ಲಿ ಪ್ರಿಂಟ್ಗೆ %C ಕೊಟ್ಟಿದ್ದೀನಿ, CH ಅಂತ ಕೊಟ್ಟಿದ್ದೀನಿ. CH ಒಳಗೆ ಸ್ಟಾರ್ ಇರೋದ್ರಿಂದ
ಸೊ ಇದಿಷ್ಟು ಕರೆಕ್ಟ್ ಆಯಿತು. 1 ಲೆಸ್ ದೆನ್ 5 ಇದೆ, ಆ 1 ಈಕ್ವಲ್ ಟು 1 ಇದೆ. ಸೊ 1 ಟೈಮು ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆಗೋಕ್ಕಿಂತ ಮುಂಚೆ ಆ ಜೆ ವ್ಯಾಲ್ಯೂ ಏನಿತ್ತು 1 ಇತ್ತಲ್ಲ, ಅದನ್ನ ಜೆ ಪ್ಲಸ್ ಪ್ಲಸ್ ಮಾಡಿ ಹೊರಗೆ ಬರುತ್ತೆ. ಜೆ ಪ್ಲಸ್ ಪ್ಲಸ್ ಅಂದ್ರೆ ಏನು, 1 ಇದ್ದಿದ್ದು 2 ಆಗುತ್ತೆ. ಜೆ ವ್ಯಾಲ್ಯೂ ಈಗ 2 ಆಗಿದೆ. ಜೆ ವ್ಯಾಲ್ಯೂ 2 ಆಗಿದ್ರಿಂದ ಸೊ ಕಂಡೀಷನ್ ಏನ್ ಹೇಳ್ತಿದೆ ಫಾರ್ ಲೂಪು, ಯಾವಾಗ ಜೆ ವ್ಯಾಲ್ಯೂ ಐಗಿಂತ ಕಂಡೀಷನ್ನು ಐ ವ್ಯಾಲ್ಯೂಗಿಂತ ಕಮ್ಮಿ ಇರಬೇಕು, ಈಕ್ವಲ್ ಇರಬೇಕು. ಅದು ಜಾಸ್ತಿ ಆಗ್ಬಿಟ್ರೆ ಈ ಕಂಡೀಷನ್ ಫಾಲ್ಸ್ ಆಗುತ್ತೆ. ಫಾಲ್ಸ್ ಆದಾಗ ಏನು, ಈ ಐ ವ್ಯಾಲ್ಯೂ 1 ಇದೆ, ಅದಿನ್ನು 2 ಆಗಿಲ್ಲ. 1 ಇರೋದ್ರಿಂದ ಜೆ ವ್ಯಾಲ್ಯೂ 0 ಅಥವಾ 1 ಇರಬೇಕು, 2 ಆಗಬಾರ್ದು. 2 ಆದ ತಕ್ಷಣ ಅದು ಈ 2 ಬ್ರಾಕೆಟ್ ಇಂದ ಹೊರಗೆ ಬರುತ್ತೆ ಅಂತ ಅರ್ಥ. ಹೊರಗೆ ಬಂದ್ರೆ ಫಾಲ್ಸ್ ಆಯ್ತು, ಮುಗೀತು ಅದ್ರ ಕೆಲಸ. ಅದು ಹೊರಗೆ ಬರಕ್ಕಿಂತ ಮುಂಚೆ ಏನು ಅದು ಮಾಡೋ ಅಂತ ಒಂದು ಟಾಸ್ಕ್, ಸ್ಟಾರ್ನ ಪ್ರಿಂಟ್ ಮಾಡಿ ಹೋಗುತ್ತೆ. ಯಾವುದು, ಈ ಜೆ ಲೂಪು. ಯಾಕಂದ್ರೆ ಫಸ್ಟ್ ಟೈಮ್ ಜೆ 1 ಇತ್ತಲ್ಲ, 1 ಐ ವ್ಯಾಲ್ಯೂ 1ಗೆ ಈಕ್ವಲ್ ಆಗಿತ್ತಲ್ಲ. ಸೊ ಇವೆರಡು ಕಂಡೀಷನ್ ಕರೆಕ್ಟ್ ಆಗಿತ್ತಲ್ಲ. ಇದು 2 ಆಗಕ್ಕಿಂತ ಮುಂಚೆ 1 ಅಲ್ಲಿತ್ತು, ಇದು ಕಂಡೀಷನ್ ಟ್ರೂ ಆಗಿತ್ತು. ಸೊ ಇಲ್ಲಿ ಸ್ಟಾರ್ ಪ್ರಿಂಟ್ ಮಾಡಿ ಹೋಯ್ತು. ಸ್ಟಾರ್ ಪ್ರಿಂಟ್ ಮಾಡಿ ಅಲ್ಲೇ ಇರಬೇಕಿತ್ತು ಕಂಡೀಷನ್ ಟ್ರೂ ಆಗಿದ್ದಿದ್ರೆ. ಬಟ್ ಅದು ಜೆ ವ್ಯಾಲ್ಯೂ 2 ಆಗೋಯ್ತಲ್ಲ ಈ ಆಪರೇಟರ್ ಇದ್ರಿಂದ. ಸೊ ಅದು ಫಾಲ್ಸ್ ಆಗಿ ಹೊರಗೆ ಬಂತು. ಈಗ ಮತ್ತೆ ಇನ್ನೊಂದು ಎರಡನೇ ಪ್ಯಾಟ್ರನ್ 2 ಟೈಮ್ಸ್ ಸ್ಟಾರ್ ಪ್ರಿಂಟ್ ಆಗಕ್ಕೆ ಮತ್ತೆ ಇದು ಫಾರ್ ಲೂಪ್ ಸ್ಟಾರ್ಟ್ ಆಗುತ್ತೆ. ಈ ಫಾರ್ ಲೂಪ್ ಅಲ್ಲಿ ಇದು ಕರೆಕ್ಟ್ ಆಗಿದೆ ಕಂಡೀಷನ್. ಈಗ ಆದ್ರೆ 2 ಟೈಮ್ಸ್ ಪ್ರಿಂಟ್ ಆಗಬೇಕು. 2 ಟೈಮ್ಸ್ ಪ್ರಿಂಟ್ ಆಗ್ಬೇಕಂದ್ರೆ ಐ ಈಕ್ವಲ್ ಟು 1 ಇತ್ತು. ಆಗ 1 ಇದ್ದಿದ್ದು ಇಲ್ಲಿ ಐ ಪ್ಲಸ್ ಪ್ಲಸ್ ಇದೆಯಲ್ಲ, ಇಲ್ಲಿ 1 ಇತ್ತು, ಲೆಸ್ ದೆನ್ 5 ಇತ್ತು, ಜೆ ಲೂಪ್ ಹೊರಟೋಯ್ತು. ಆ ವ್ಯಾಲ್ಯೂ ಇಲ್ಲೆಲ್ಲ ವರ್ಕ್ ಮಾಡ್ಕೊಳ್ತು. ಬಟ್ ಅದು ಇಲ್ಲಿಗೆ ಬರಕ್ಕಿಂತ ಮುಂಚೆ ಐ ವ್ಯಾಲ್ಯೂನ 2 ಮಾಡಿ ಹೋಗಿತ್ತು. ಆ 2 ಅನ್ನೋ ವ್ಯಾಲ್ಯೂ ಇಲ್ಲೇ ಕೂತ್ಕೊಂಡಿತ್ತು. ಐ ವ್ಯಾಲ್ಯೂ ಮಾತ್ರ ಇಲ್ಲಿ ಚೆಕ್ ಆಗ್ತಿತ್ತಷ್ಟೇ. ಆ 2 ಅನ್ನೋ ವ್ಯಾಲ್ಯೂ ಈಗ ನಾವು ಕೆಲ್ಸಕ್ಕೆ ತಗೋಬೇಕು. ಐ ಈಕ್ವಲ್ ಟು 2 ಆಯಿತು. ಐ ಈಕ್ವಲ್ ಟು 2 ಆಬ್ವಿಯಸ್ಲಿ 2 5ಗಿಂತ ಕಮ್ಮಿ ಇದೆ. ಸೊ ಕರೆಕ್ಟ್ ಆಯಿತು. ಸೊ ಅಲ್ಲಿ ಕರೆಕ್ಟ್ ಆದಾಗೆಲ್ಲ ಯಾವಾಗಲೂ ಜೆ ಲೂಪ್ಗೆ ಹೋಗುತ್ತೆ. ಅದು ಇಲ್ಲ ಹೊರಗಡೆ ಹೊರಟೋಗ್ಬಿಡ್ತಿತ್ತು ಪ್ರಿಂಟ್ ಮಾಡಿದ್ದೇನೆ. ಜೆ ಲೂಪ್ಗೆ ಹೋಗುತ್ತೆ. ಜೆ ವ್ಯಾಲ್ಯೂ ಹೊರಗೆ ಬರೋಕ್ಕಿಂತ ಮುಂಚೆ ಇಲ್ಲಿ 2 ಅಂತ ಆಗಿತ್ತಲ್ಲ ಜೆ ವ್ಯಾಲ್ಯೂ. ಸೊ ಜೆ ವ್ಯಾಲ್ಯೂ ಈಗ 2 ಇದೆ. ಇಲ್ಲಿ ನೋಡ್ಕೋಬೇಕು. ಈಗ ಐ ವ್ಯಾಲ್ಯೂನು 1 ಇಲ್ಲ, ಜೆ ವ್ಯಾಲ್ಯೂನು 1 ಇಲ್ಲ, 2 ವ್ಯಾಲ್ಯೂನು 2 ಅಂತ ಆಗಿದೆ. 2 ಈಕ್ವಲ್ ಟು 2 ಕರೆಕ್ಟ್ ಆಯಿತು. ಕರೆಕ್ಟ್ ಆದಾಗ ಕೌಂಟಿಂಗ್ ಏನು ಹೇಳ್ತಾ ಇದೆ, ಇದೆಲ್ಲ ಕೌಂಟಿಂಗ್. ಇದು 1 ಆದ್ಮೇಲೆ 2 ಕೌಂಟಿಂಗ್. ಇಲ್ಲಿ %C ಏನು ಹೇಳ್ತಿದೆ, ಸ್ಟಾರ್ ಪ್ರಿಂಟ್ ಮಾಡು ಅಂತ ಹೇಳ್ತಿದೆ. ಆದ್ರೆ ಈಗ ಇರೋ ಕ್ವೆಶನ್, ಆಗ್ಲೇ ಒಂದ್ಸತಿ ಸ್ಟಾರ್ ಪ್ರಿಂಟ್ ಮಾಡಿ ಕೆಲಸ ಮುಗಿಸ್ತು ಫಾರ್ ಲೂಪ್. ಈಗ ಎಷ್ಟು ಟೈಮ್ ಪ್ರಿಂಟ್ ಮಾಡಬೇಕು? ಜೆ ವ್ಯಾಲ್ಯೂನು 2 ಇದೆ, ಐ ವ್ಯಾಲ್ಯೂನು 2 ಇದೆ. 2 ಈಕ್ವಲ್ ಟು 2. ಸೊ 2 ಟೈಮ್ಸ್ ಪ್ರಿಂಟ್ ಆಗಬೇಕು. ಇದ್ರೊಳಗೆ ನಾನು ಸ್ಟಾರೇ ಅಲ್ಲ, ನಾನು ಏನಾದ್ರೂ ಅಲ್ಲೇ ಆಪರೇಟರ್ ಕೊಟ್ಕೋಬಹುದು, ಅಥವಾ ನಂಬರೇ ಪ್ರಿಂಟ್ ಆಗಕ್ ನಾನು ಕೊಡ್ಬೋದು. ಇಲ್ಲೇನಾದ್ರು ನಂಬರ್ ಇದ್ದಿದ್ರೆ 1 2 3 4 5 ಅಂತ ಪ್ರಿಂಟ್ ಆಗ್ತಿತ್ತು. 1 1 2 1 2 3 4 ಆ ರೀತಿ ಪ್ರಿಂಟ್ ಆಗ್ತಿತ್ತು. ಸೊ ಇದು 2 ಇದ್ರಿಂದ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರಿಂದ ಇಲ್ಲಿ 2 ಟೈಮ್ಸ್ ಸ್ಟಾರ್ ಪ್ರಿಂಟ್ ಆಯ್ತು. 2 ಟೈಮ್ಸ್ ಸ್ಟಾರ್ ಪ್ರಿಂಟ್ ಮಾಡಕ್ಕಿಂತ ಮುಂಚೆ ಜೆ ವ್ಯಾಲ್ಯೂ ಏನಾಗಿತ್ತು, 3 ಆಗಿತ್ತು. ಇಲ್ಲಿ ಜೆ ಪ್ಲಸ್ ಪ್ಲಸ್ ಇದೆಯಲ್ಲ, 2 + 1 3 ಆಗುತ್ತೆ. 3 ಆಗಿತ್ತು. ಇದು ಅಗೈನ್ ಇದು ಮಾಡೋ ಒಂದು ಒಳ್ಳೆ ಟಾಸ್ಕ್ ಏನು, 3 ಆದ ತಕ್ಷಣ ಇಲ್ಲಿಂದ ಹೊರಗೆ ಹೋಗ್ಬೇಕು. ಐ ವ್ಯಾಲ್ಯೂ 2ನೇ ಇರುತ್ತೆ, ಜೆ ವ್ಯಾಲ್ಯೂ 3 ಆದ ತಕ್ಷಣ ಹೊರಗೆ ಬರ್ಬೇಕಿದು. ಅದು ಹೊರಗೆ ಬರಕ್ಕಿಂತ ಮುಂಚೆ 3 ಆಗಕ್ಕಿಂತ ಮುಂಚೆ ಏನ್ ಒಳ್ಳೆ ಕೆಲಸ ಮಾಡ್ತು, ಅದು 2 ಟೈಮ್ಸ್ ಸ್ಟಾರ್ನ ಪ್ರಿಂಟ್ ಮಾಡ್ತು. ಪ್ರಿಂಟ್ ಮಾಡಿ ಅದು 3 ಆದ ತಕ್ಷಣ ಹೊರಗೆ ಬಂತು. ಸೊ ಈಗ ಏನು, ಜೆ ವ್ಯಾಲ್ಯೂ 3ನೇ ಇದೆ,
ಆದ್ರೆ 3ನ ನಾವಿಲ್ಲಿ ಉಪಯೋಗಿಸ್ಕೊಳಕ್ಕಾಗಲ್ಲ ಪ್ರಿಂಟ್ ಮಾಡಕ್ಕೆ. ಜೆ ವ್ಯಾಲ್ಯೂ 3 ಇದೆ, 3ನ ಅಲ್ಲೇ ಬಿಟ್ಟು ಹೊರಟೋಯ್ತದು. ಐ ವ್ಯಾಲ್ಯೂ ಏನಾಗಿದೆ 2 ಇತ್ತಲ್ಲ, ಈ ಜೆ ಲೋಪಕ್ಕೆ ಬರಕ್ಕಿಂತ ಮುಂಚೆ ಆ 2 3 ಆಗಿತ್ತು. ಸೊ ಐ ಈಕ್ವಲ್ ಟು 3, ಈಗ 3 ಲೆಸ್ ದೆನ್ 5 ಕರೆಕ್ಟು. ಇದು ಬಿಟ್ಬಿಡೋಣ, 3 4 ಆಗಿರುತ್ತೆ, ಅದೀಗಲೇ ಲೆಕ್ಕಕ್ಕೆ ಬರಲ್ಲ. ಆದ ತಕ್ಷಣ ಅದು ಜೆ ಲೂಪಿಗೆ ಬರುತ್ತೆ. ಜೆ ಲೂಪು ಏನಾಗಿದೆ, ಇದು 2 ಸ್ಟಾರ್ ಪ್ರಿಂಟ್ ಮಾಡಿ ಹೋಗಕ್ಕಿಂತ ಮುಂಚೆ ಜೆ ವ್ಯಾಲ್ಯೂನ ಏನ್ ಮಾಡೋಗಿತ್ತು, ಈ ಲೂಪು 3 ಮಾಡೋಗಿತ್ತು. ಸೊ ಜೆ 3 ಆಯ್ತು. 3 ಲೆಸ್ ದೆನ್ ಐ ವ್ಯಾಲ್ಯೂ ಏನು 3, ಲೆಸ್ ದೆನ್ 3 ಅಲ್ಲ, ಈಕ್ವಲ್ ಟು 3. ಸೊ 3 ಟೈಮ್ಸ್ ಸ್ಟಾರ್ ಪ್ರಿಂಟ್ ಆಯ್ತು. ಈ 3 ಟೈಮ್ಸ್ ಸ್ಟಾರ್ ಪ್ರಿಂಟ್ ಆಗಕ್ಕಿಂತ ಮುಂಚೆ ಏನ್ ಮಾಡ್ತು, ಜೆ ಪ್ಲಸ್ ಪ್ಲಸ್ 3 + 1 ಅಂತ ಮಾಡಿ, ಜೆ ಪ್ಲಸ್ 2 ಟೈಮ್ಸ್ ಪ್ಲಸ್ ಇದ್ರೆ ಒಂದು ಜಾಸ್ತಿ ಮಾಡ್ಕೋಬೇಕು ನೀವು, ಇನ್ಕ್ರಿಮೆಂಟ್ ಆಪರೇಟರ್. 3 + 1 4 ಮಾಡಿ ಹೋಯ್ತು. 3 ಸ್ಟಾರ್ ಪ್ರಿಂಟ್ ಮಾಡ್ತು, ಜೆ ವ್ಯಾಲ್ಯೂನ 4 ಹಾಗೆ ಉಳಿಸ್ಬಿಟ್ಟು ಹೊರಟೋಯ್ತು. ಜೆ ಲೂಪ್ ಕೆಲಸ ಅದ್ರದ್ದು ಮುಗೀತು. ಇಲ್ಲೂ ಅಷ್ಟೇನೆ, ಜೆ ಲೂಪ್ ಕಡೆ ಬರಕ್ಕಿಂತ ಮುಂಚೆ 3 ಇದ್ದಿದ್ದು 4 ಮಾಡಿ ಹಾಗೆ ಇಟ್ಬಿಟ್ಟು ಹೊರಟೋಗಿತ್ತು ಐ ಲೂಪ್. ಆದ್ರೆ ನಾವಿಲ್ಲಿ ಇಲ್ಲೇನು ಇನಿಷಿಯಲೈಸ್ ಆಗಿದೆ ಆ ವ್ಯಾಲ್ಯೂನೇ ಇಲ್ಲಿ ತಗೊಂಡಿದ್ವಿ ಫಾರ್ ವೆರಿಫಿಕೇಶನ್. ಸೊ ಇಷ್ಟು ಕೆಲಸ ಆಯ್ತು. ಈಗ ಐ ಏನಾಗಿದೆ, ಇದು 3 + 1 4 ಮಾಡೋಗಿತ್ತಲ್ಲ ಈ ಐ ಲೂಪ್. ಜೆ ಲೂಪುನು 3 ಸ್ಟಾರ್ ಪ್ರಿಂಟ್ ಮಾಡಿ 3 + 1 4 ಮಾಡಿ ಹೋಗಿತ್ತಲ್ಲ, ಈಗ 4 ಇದು. ಫೋರ್ ಲೆಸ್ ದೆನ್ 5 ಕರೆಕ್ಟು. 4 ಏನಾಗಿದೆ 5 ಮಾಡಿ ಇಟ್ಕೊಂಡು ಕೂತಿದೆ, ಇದು ಐ ಇಲ್ಲಿಗೆ ಬರ್ತಿದೆ. ಜೆ ವ್ಯಾಲ್ಯೂ ಏನಾಗಿದೆ 3 ಸ್ಟಾರ್ ಪ್ರಿಂಟ್ ಮಾಡಕ್ಕಿಂತ ಮುಂಚೆ 4 ಮಾಡಿ ಇಟ್ಟೋಗಿತ್ತು. 3 + 1 4 ಮಾಡಿ ಹಾಗೆ ವ್ಯಾಲ್ಯೂ ಉಳಿಸಿ ಹೊರಟೋಗಿತ್ತು ಜೆ ಲೋಪು. 3 ಸ್ಟಾರ್ ಪ್ರಿಂಟ್ ಮಾಡಿ ಜೆ ವ್ಯಾಲ್ಯೂನ 4 ಮಾಡಿ ಹೊರಟೋಗಿತ್ತು. ಆ 4 ನಾವಿಲ್ಲಿ ತಗೋಬೇಕೀಗ. 4 ಆಯ್ತು ಜೆ ವ್ಯಾಲ್ಯೂ. ಐ ವ್ಯಾಲ್ಯೂನ ಇಲ್ಲಿಗೆ ಬರಕ್ಕಿಂತ ಮುಂಚೆ ಐ ವ್ಯಾಲ್ಯೂನು 4 ಮಾಡಿತ್ತು ಐ ಲೂಪ್. ಸೊ 4 = 4. ಸೊ 4 ಟೈಮು ಸ್ಟಾರ್ ಪ್ರಿಂಟ್ ಆಗಬೇಕು. ಇಲ್ಲಿ %c ಅಂತ ಏನಿರುತ್ತೆ ಆ ಬೇಸಿಸ್ ಮೇಲೆ ಪ್ರಿಂಟ್ ಮಾಡುತ್ತೆ. %c ಅಂದ್ರೆ ಕ್ಯಾರೆಕ್ಟರ್ನ ಪ್ರಿಂಟ್ ಮಾಡು. ಯಾವ ಕ್ಯಾರೆಕ್ಟರ್ ಪ್ರಿಂಟ್ ಮಾಡಬೇಕು, CH ಒಳಗಿರ ಸ್ಟಾರ್ನ ಪ್ರಿಂಟ್ ಮಾಡಬೇಕು. ಅದು 4 ಟೈಮ್ಸ್, 4 = 4 ಆಗಿದ್ರಿಂದ 4 ಟೈಮ್ಸ್ ಸ್ಟಾರ್ ಪ್ರಿಂಟ್ ಆಯ್ತು. 4 ಟೈಮ್ಸ್ ಸ್ಟಾರ್ ಪ್ರಿಂಟ್ ಮಾಡಕ್ಕಿಂತ ಮುಂಚೆ ಏನ್ ಮಾಡ್ತು, ಜೆ ವ್ಯಾಲ್ಯೂ ಪ್ಲಸ್ ಪ್ಲಸ್ ಇತ್ತಲ್ಲ, 4 + 1 5 ಮಾಡಿ ಬಿಟ್ಟು ಹೊರಟೋಯ್ತು. 4 ಸ್ಟಾರ್ ಪ್ರಿಂಟ್ ಮಾಡಿ 5 ಅಂತ ಜೆ ವ್ಯಾಲ್ಯೂನ ಮಾಡಿ, ಐ ಲೂಪಲ್ಲಿ ಐ ವ್ಯಾಲ್ಯೂನು 5 ಅಂತ ಮಾಡಿ ಅದ್ರ ಕೆಲಸ ಮುಗಿಸ್ತು ಆ ಒಂದು ಇಟಿರೇಷನ್ ಅಲ್ಲಿ. ನೆಕ್ಸ್ಟ್ ಈಗ ಏನಾಯ್ತು, ಬಿಟ್ಟು ಹೊರಟೋಗಿತ್ತಲ್ಲ ಇದು ಐ = 5 ಅಂತ, ಅದಿಲ್ಲಿ ಬಂತು. ಜೇನು ವ್ಯಾಲ್ಯೂ ಏನಂತ ಬಿಟ್ಟೋಗಿತ್ತು, ಪ್ರೀವಿಯಸ್ ಇಟಿರೇಷನ್ 5 ಅಂತ ಬಿಟ್ಟೋಗಿತ್ತು, ಆ 5 ಇಲ್ಲಿ ಬಂತು. ಸೊ 5 = 5 ಕರೆಕ್ಟ್ ಆಯ್ತಲ್ಲ, ಲೆಸ್ ದೆನ್ ಅಂತೂ 5 ಅಲ್ಲ, = 5 ಕರೆಕ್ಟ್ ಆಯ್ತು. 5ನ 6 ಮಾಡಿ ಕೂತ್ಕೊಂಡಿದೆ. ಆದ್ರೆ ನಮ್ ಕಂಡೀಷನ್ ಏನು, 5ಗೆ ಕೊನೆ ಆಗ್ಬೇಕು. 6 ಆಗೋಗಿದೆ ಐ ವ್ಯಾಲ್ಯೂ, ಅದ್ ಬಿಡಿ, ಅದು ಹಾಗೆ ಸ್ಟೋರ್ ಆಗಿರುತ್ತೆ. ಜೆಗೆ ಬಂತು. ಜೆ ವ್ಯಾಲ್ಯೂನು ಬಿಟ್ಟು ಹೋಗಕ್ಕಿಂತ ಮುಂಚೆ 4 ಸ್ಟಾರು 5 ಮಾಡೋಗಿತ್ತು. ಜೆ ವ್ಯಾಲ್ಯೂನು 5, ಐ ವ್ಯಾಲ್ಯೂನು 5. 5 = 5 ಏನು 5 ಟೈಮ್ಸ್ ಸ್ಟಾರ್ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ 5th ಟೈಮ್ ಇದು 5 ಟೈಮ್ಸ್ ಸ್ಟಾರ್ ಪ್ರಿಂಟ್ ಮಾಡಕ್ಕಿಂತ ಮುಂಚೆ ಜೆ ವ್ಯಾಲ್ಯೂನು 6 ಮಾಡುತ್ತೆ. ಆದ್ರೆ ಐ ವ್ಯಾಲ್ಯೂ ಏನಿತ್ತು ಇದು ಇನ್ಕ್ರಿಮೆಂಟ್ ಆಗಿಲ್ಲ ಇನ್ನೂ. 5 ಲೆಸ್ ದೆನ್ ಐ ವ್ಯಾಲ್ಯೂ 5 ಇದೆ, ಆದ್ರೆ ಜೆ ವ್ಯಾಲ್ಯೂ 6 ಆಗೋಯ್ತು. ಸೊ ಫಾಲ್ಸ್ ಆಯ್ತು, ಇದುವರೆಗೆ ಬಂತು. ಆದ್ರೆ ಇಲ್ಲೂ ಫಾಲ್ಸ್ ಆಯ್ತು ನೋಡಿ. ಇಲ್ಲಿ ಕಂಡೀಷನ್ ಇರೋದೇನೆ 5 ತನಕ ಮಾತ್ರ ಕೌಂಟಿಂಗ್ಗೆ, ಆದ್ರೆ ಐ ವ್ಯಾಲ್ಯೂ 6 ಆಗೋಗಿದೆ. ಸೊ ಅಲ್ಲಿಗೆನೆ ಸ್ಟಾಪ್ ಮಾಡಿಬಿಡುತ್ತೆ ಪ್ರಿಂಟಿಂಗ್. 1/1 ಪ್ರಿಂಟಿಂಗ್ ಹೇಗಾಗ್ತಿದೆ ಅಂದ್ರೆ, ಇಲ್ಲಿ /n ಅಂತ ಒಂದು ಎಸ್ಕೇಪ್ ಸೀಕ್ವೆನ್ಸ್ ಇದೆ. ಈ ತರ ಸ್ಲಾಶ್ ಆಪರೇಟರ್ ನೀವು ಟೈಪ್ ಮಾಡಿ ಕೀಬೋರ್ಡ್ ಅಲ್ಲಿ, ಈ ಸ್ಲಾಶ್ ಆಪರೇಟರ್ ಅದ್ರ ಪಕ್ಕ ಇಲ್ಲೊಂದು n ಅಂತ ಇದೆ ನೋಡಿ ಕ್ಯಾರೆಕ್ಟರ್, ಅವೆರಡು ಜೊತೆ ಮಾಡಿ ನೀವು ಹಾಕಿದ್ರೆ
/n ಅಂತ, ಅದನ್ನ ಎಸ್ಕೇಪ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಈ ಎಸ್ಕೇಪ್ ಸೀಕ್ವೆನ್ಸ್ /n ಇವೆರಡು ಮಧ್ಯ ಸ್ಪೇಸ್ ಕೊಡದಾಗೆ ಜೊತೆಲೇ ಬರಿಬೇಕು. ಈ ತರ ನೀವು ಹಾಕಿರೋದ್ರಿಂದ ಅದು 1 ಲೈನ್ ಕೆಳಗೆ ಇನ್ನೊಂದು, ಫಸ್ಟ್ 1 ಸ್ಟಾರು, ಆಮೇಲೆ ಸೆಕೆಂಡ್ ಟೈಮ್ 2 ಸ್ಟಾರು, ಈ ತರ ಪ್ರಿಂಟ್ ಆಗಿದೆ. ಮತ್ತೆ ನೋಡೋಣ ಒಂದ್ಸತಿ ಔಟ್ಪುಟ್. ಇದು ಆ ಪ್ರೋಗ್ರಾಮ್ಗೆ ಬಂದಿರೋ ಅಂತ ಔಟ್ಪುಟ್. ಸ್ಟಾರ್, 2 ಸ್ಟಾರ್, 3 ಸ್ಟಾರ್, 4 ಸ್ಟಾರ್, 5 ಸ್ಟಾರ್. 5 ಸ್ಟಾರ್ ಆದ್ಮೇಲೆ ಕರ್ಸರ್ ಇಲ್ಲಿ ಬ್ಲಿಂಕ್ ಆಗ್ತಿದೆ. ಏನು ಇಲ್ಲ ಅಲ್ಲಿ ಪ್ರಿಂಟ್ ಮಾಡಕ್ಕೆ. ಏನಕ್ಕೆ ಏನು ಇಲ್ಲ ಅಂದ್ರೆ i <= 5 ಮುಗೀತು ಕೆಲಸ. ಇಲ್ಲಿಗೆ ಕಂಡೀಷನ್ 5 ತನಕ ಮಾತ್ರ ಇತ್ತು. 6 ಆಗ್ಬಿಡ್ತಲ್ಲ, i = 6 ಆಯ್ತು. ಇಲ್ಲಿ i ಪ್ಲಸ್ ಅಂದ್ರೆ 5 + 1 6 ಆಯ್ತು. ರಾಂಗ್ ಅದು. 6 ಗೆ ನಾನು ಪ್ರಿಂಟ್ ಮಾಡಲ್ಲ, 5 ತನಕ ಮಾತ್ರ ಪ್ರಿಂಟ್ ಮಾಡ್ತೀನಿ ಅಂತ ಈ ಫಾರ್ ಲೂಪ್ ಹೇಳ್ತಾ ಇದೆ. ಸೊ ಅಲ್ಲಿಗೆ ಎಂಡ್ ಆಯ್ತು. ಒಂದ್ರ ಕೆಳಗೆ ಒಂದು ಸ್ಟಾರ್ ಹೇಗ್ ಬಂತು ಅಂದ್ರೆ ಈ /n ನಾವು ಪ್ರಿಂಟ್ ಎಫ್ ಒಳಗೆ ಉಪಯೋಗಿಸಿರೋದ್ರಿಂದ. ಡಬಲ್ ಕೋಟ್ಸ್ ಅಂದ್ರೆ ನೋಡಿ ಈ ತರ ಇರುತ್ತೆ. ಡಬಲ್ ಕೋಟ್ಸು ನಿಮ್ಮ ಕೀಬೋರ್ಡ್ ಅಲ್ಲಿ ಇದು ಡಬಲ್ ಕೋಟ್. ಈ ಡಬಲ್ ಕೋಟ್ ಒಳಗೇನೆ ನೀವು ಎಲ್ಲಾ ಪ್ರಿಂಟ್ ಸ್ಟೇಟ್ಮೆಂಟ್ಗಳನ್ನು ಬರೀತೀರ. ನೋಡಿ ಡಬಲ್ ಕೋಟ್ಸು, ಫಾರ್ಮ್ಯಾಟ್ ಸ್ಪೆಸಿಫೈಯರು ಈ ತರ ಡಬಲ್ ಕೋಟ್ಸ್ ಒಳಗೆ ಹಾಕ್ತೀರ. get.ch ಅಂತ ಎಲ್ಲಾ ಪ್ರೋಗ್ರಾಮ್ ಅಲ್ಲೂ ಇರಲೇಬೇಕು, ಆಗ್ಲೇ ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗುತ್ತೆ, ಕನ್ಸೋಲ್ ಸ್ಕ್ರೀನ್ ನಿಂತ್ಕೊಳ್ಳುತ್ತೆ. ಥ್ಯಾಂಕ್ ಯು.